ನೀವು ಇಷ್ಟಪಟ್ಬಿಟ್ರೆ ಇನ್ನೊಬ್ಬರು ನಿಮ್ಮನ್ನು ಅದೇ ಥರ ಇಷ್ಟಪಟ್ಬಿಡ್ಬೇಕಾ? ಹಾಂ, ಅವ್ರು ಇಷ್ಟಪಟ್ಟಿಲ್ಲ ಅಂತಂದರೆ ಈ ಥರ ಟಾರ್ಚರ್ ಕೊಡೋದು, ಇದು ಯಾವ ನ್ಯಾಯ ರೀ ರಮೇಶ್ವರೇ? ಹಾಂ, ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡ್ಬೇಕು. ಪ್ರಪಂಚ ವಿಶಾಲವಾಗೈತೆ, ಎಲ್ಲ ಒಂದು ಕಡೆ ಏನು ಸಿಗುತ್ತೆ ನಿಮಗೆ. ನಾನು ಅವ್ರ ಮನೇಲಿ ಕತ್ತೆ ಥರ ದುಡಿತಾ ಇದ್ನಲ್ಲ, ಅಷ್ಟು ಮಾತ್ರ ಕರುಣೆ ಇಲ್ಲ ಅವ್ರಿಗೆ. ದುಡಿತಾ ಇದ್ರಿ ಸರಿನೇ, ಅವ್ರು ನಿಮ್ಮನ್ನ ಮನೆ ಮಗ ಅಂತ ಅಂದ್ಕೊಂಡಿದ್ರಲ್ಲ, ನೀವ್ಯಾಕೆ ತಪ್ಪು ಕಲ್ಪನೆ ಇಟ್ಕೊಂಡ್ರೆ ಮನಸ್ಸಲ್ಲಿ? ಹಾಂ, ಅವ್ರು ಹೇಳಿದ್ರೆ ಯಾವತ್ತಾದರೂ ಪಮ್ಮಿಯವರಾಗಲಿ ಅವ್ರ ಅಪ್ಪ ಅಮ್ಮ ಆಗಲಿ ಹಾಂ ನನ್ನ ಮಗಳು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರಾ? ಅಥವಾ ಪಮ್ಮಿಯವ್ರು ನೀವಂದ್ರೆ ನಂಗೆ ಇಷ್ಟ ಅಂತ ಹೇಳಿದ್ರೇನ್ರಿ? ಹೇಳಿದ್ರಾ? ಯಾವತ್ತೂ ಹೇಳಿಲ್ಲ ಅವ್ರು ನನಗೆ. ಹೇಳಿಲ್ಲ ತಾನೇ, ಬಿಟ್ಬಿಡ್ಬೇಕಾಗಿತ್ತು ಅವ್ರ ಪಾಡ್ಗವ್ರನ್ನ. ಯಾಕೆ ಹಿಂಸೆ ಕೊಡ್ತಾ ಇದ್ರಿ ಅವ್ರಿಗೆ? ಇವಾಗ ಅನ್ಬಕ್ಸ್ರಿ ಇವಾಗ. ಓ ಲಾಯರ್ ಸಾಹೇಬ್ರು ಬರಬೇಕು. ಇವತ್ತು ಯಾರನ್ನ ಬಿಡಿಸ್ಕೊಂಡು ಹೋಗಿ ಬಂದಿದ್ದೀರಾ? ನನ್ನ ಕೆಲಸನೇ ಅದಲ್ವಾ? ಹೌದೌದು ನಿಜನೇ. ರಾಮಣ್ಣನ, ಅವನು ನಮ್ಮಣ್ಣ, ಎಲ್ಲ ಕರೆಕ್ಟಾಗಿ ಇದೆ ಮೇಡಮ್. ಒಂದು ನಿಮಿಷ ತಡೀರಿ, ಚೆಕ್ ಮಾಡ್ತಿದ್ದೀನಲ್ವಾ. ನಾಸೀರ್, ಆ ರಾಮಣ್ಣನ ಕರ್ಕೊಂಬನ್ನಿ. ಯಾಕೆ ಸರ್? ನಿಮ್ಮ ಅಣ್ಣ ಅಂತ ಬಂದವರ ಬರಯ್ಯ. ಓ ಲಕ್ಷ್ಮಣ. ಏನಣ್ಣ ಇದು? ಹಾಂ, ಏನು ಹೇಳೋ ನಿನ್ನ ಕತೆ? ಏನೋ ಊರಾಗ ಅಂಗಡಿ ಕಂಡು ಆರಾಮಾಗಿದ್ದೀಯ, ಇರ್ಬೇಕು ತಾನೆ? ಏನಕ್ಕೆ ಬೇಕಾಗಿತ್ತು ಇದೆಲ್ಲ ನಿಂಗೆ? ಏನೋ ಹೇಳಿಕೆ ಮಾತು ಕೇಳಿ ಹಿಂಗೆ ಆಗೋಗ್ಬಿಡ್ತು ಲಕ್ಷ್ಮಣ. ನನ್ನ ಜನ್ಮ ಇದ್ರೆ ಇಂಥ ಕೆಲಸ ಮಾಡಲ್ಲ. ಮಾಡಿದೆಯಲ್ಲ, ಇನ್ಮೇಲಾದರೂ ಮಾನವಾಗಿ ಬದುಕೋದು ಕಲಿ. ಇದೇ ಲಾಸ್ಟ್. ಇನ್ನೊಂದ್ಸತಿ ನೀನು ಈ ಕೆಲಸ ಮಾಡಿದ್ಯಾ ಅಂತಂದ್ರೆ ನಾನು ಬರಲ್ಲ, ತಿರ್ಗಾ ಜೈಲಾಗೆ ಕೊಳಿಬೇಕು ಸಾಯೋವರ್ಗು. ಇಲ್ಲ ಲಕ್ಷ್ಮಣ, ಇನ್ನು ಹಿಂಗೆ ಮಾಡಲ್ಲ. ಓಹೋ ರಾಮ ಲಕ್ಷ್ಮಣ, ನೈಸ್ ನೇಮ್. ಅವ್ರ ಹೆಸ್ರಿಗೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ ನೀವಿಬ್ರು? ಹಾಂ, ಆ ಹೆಸ್ರಿಗೂ ನಿಮಗೂ ಸಂಬಂಧನೇ ಇಲ್ಲ. ರಾಮ ಲಕ್ಷ್ಮಣ ಅಂತಂದ್ರೆ ಏನು? ನೀವ್ಯಾಕೆ ಇಟ್ಕೊಂಡಿದ್ದೀರಾ ಹೆಸರು? ಏನು ಮೇಡಮ್ ನಿಮ್ಮ ಮಾತಿನಷ್ಟ? ಅಲ್ಲ ರೀ, ಕಳ್ಳರು ಕೊಲೆಗಡಕರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ನೀವು, ಆಯ್ತಾ? ಹಾಂ, ನೀವ್ಯಾಕೆ ಆ ಹೆಸರು ಇಟ್ಕೊಂಡಿದ್ದೀರಾ? ಮೇಡಮ್ ಆ ವಿಷಯ ಎಲ್ಲ ನಿಮ್ಗೆ ಬೇಕಾಗಿಲ್ಲ, ಆಯಿತಾ? ನಾನು ಪೇಪರ್ ತೊಗೊಂಡು ನಿಮ್ಮ ಕೈಲಿ ಕೊಟ್ಟಿದ್ದೀನಿ, ಕರೆಕ್ಟಾಗಿದೆ ಅಂತ ನೀವು ನೋಡಿದ್ದೀರಾ. ನಮ್ಮ ಅಣ್ಣನ ಕರ್ಕೊಂಡು ನಾನು ಹೋಗ್ತೀನಿ. ಸರಿ, ರೈಟ್ ಹೇಳಿ ರಾಮಣ್ಣ. ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿನಗೆ, ಮತ್ತೆ ಇದೇ ಥರ ಮಾಡಿದ್ಯಾ ಅಂತಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ನೋಡ್ಕೋ. ಸರಿ ಮೇಡಮ್, ಆಯಿತು. ನಡಿ, ಊರಾಗ ಬಿಟ್ಬಿಟ್ಟು ಹೋಗ್ತೀನಿ, ನಡಿ. ಏನು ರೀ ರಮೇಶ್, ಏನು ಸಮಾಚಾರ? ನಿಮ್ಮನ್ನು ಬಿಡಿಸ್ಕೊಂಡು ಹೋಗೋಕೆ ಯಾರಿದ್ದಾರೆ? ಯಾರೂ ಇಲ್ಲ ಮೇಡಮ್, ನನ್ನವರು ಅಂತ ನನಗೆ ಯಾರೂ ಇಲ್ಲ. ಪಮ್ಮಿ ಅವರ ಅಪ್ಪ ಅಮ್ಮನೇ ನನ್ನ ಕುಟುಂಬ ಅಂತ ಅನ್ಕೊಂಡಿದ್ದೆ. ಯಾರೂ ಇಲ್ಲ, ಸತ್ರು ಕೇಳೋರಿಲ್ಲ, ಬದುಕಿದ್ರು ಕೇಳೋರಿಲ್ಲ. ಸತ್ರೆ ನಾನು ಇದನ್ನು ಎತ್ತಾಕ್ತೀನಿ ಬಿಟ್ರೆ ಯಾಕೆ ಯೋಚನೆ ಮಾಡ್ತೀರಾ? ಹಾಂ, ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ಬೋದು ಅನ್ನೋದು ನೀವು ನಿರೂಪಿಸಿದ್ದೀರಾ ನೋಡಿ. ಹಾಂ, ಎಂಥ ಕ್ರಿಮಿನಲ್ ಮೈಂಡ್ ಇರ್ಬೇಕು ನಿಮಗೆ. ನಾಸೀರ್ ಮೇಡಮ್, ರಾಜಪ್ಪ ಅಳ್ತಾ ಇದ್ದಾರೆ ಮೇಡಮ್. ಏನಂತ ಅವನಿಗೆ? ನಮ್ಮ ಕಡೆಯವ್ರು ಯಾರೂ ಬಂದಿಲ್ಲ ಅಂತ. ಆ ಸುಶೀಲಮ್ಮನೂ ಅಳ್ತಾವಳೆ, ನಮ್ಮ ಕಡೆಯವ್ರು ಯಾರೂ ಬಂದಿಲ್ಲ, ನಮ್ಗೆ ಯಾರೂ ಇಲ್ಲ ಅಂತ. ತಪ್ಪು ಮಾಡೋಗಿ ಎಲ್ಲೋಗಿತ್ತಂತೆ ಈ ಬುದ್ಧಿ? ಹಾಂ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಂಬಿಟ್ಟವ್ರು ಅವರು. ಅವರೇ ಬುದ್ಧಿವಂತರು, ನಾವ್ಯಾರು ಬುದ್ಧಿವಂತರಲ್ಲ, ನಾವು ದಡ್ಡರು. ತಪ್ಪು ಮಾಡೋಗಿರ್ಬೇಕಾಗಿತ್ತು ಈ ಬುದ್ಧಿ. ಇವಾಗ ಆತ್ರ ಏನು ಪ್ರಯೋಜನ? ಓ ಏನಮ್ಮ ಪದ್ಮಾವತಮ್ಮ, ಸ್ಟೇಷನ್ವರೆಗೂ ಬಂದುಬಿಟ್ಟಿದ್ದೀರಾ? ನಮ್ಮ ಯಜಮಾನ್ಕ ಊಟ ಎತ್ಕೊಂಬನ್ನಿ ಮೇಡಮ್ಮ. ಓ ಹೌದಾ, ಏನು ತಂದಿದ್ದೀರಾ? ಒಬ್ಬಟ್ಟು ಮತ್ತು ಬೋಂಡ, ವಡೆ, ಚಿತ್ರಾನ್ನ, ಪಾಯಸ, ಏನೇನು ತಂದಿದ್ದೀರಾ? ಅಯ್ಯೋ ಮೇಡಮು, ನಮಗೆ ಜೀವನ ಮಾಡೋಕ್ಕೆ ಕಷ್ಟ ಮೇಡಮು, ಅವೆಲ್ಲ ಹೇಳ್ತಾರೇನೋ ಮೇಡಮ್ಮು. ಅಳ್ಬೇಡ, ಸುಮ್ಮನೆ ಇರಮ್ಮ, ಅಳ್ಬಾರ್ದು. ಏನು ಮಾಡ್ತೀಯಮ್ಮ? ಇದು ಜ್ಞಾನ ನಿನ್ನ ಗಂಡನಿಗೆ ಇರಬೇಕಾಗಿತ್ತು. ಹಾಂ, ನಿನ್ನ ಗಂಡನ ಪರಿಜ್ಞಾನ ಇಲ್ಲ, ಅವ್ನು ಮಾಡಿರೋ ಕೆಲಸಕ್ಕೆ ಇವತ್ತು ನೀವು ಅನುಭವಿಸ್ಬೇಕಾಗೈತೆ. ಏನು ತಂದಿದ್ಯಾ? ಹೋಗ್ಲಿ, ಹಿಟ್ಟು ಮಾಡಿ ಬಸ್ಸಾರು ಮಾಡಿ ಎತ್ಕೊಂಬಂದಿದ್ದೀನಿ ಮೇಡಮ್ಮು. ಅಲ್ಲೇ ಕುಂಬಳ ಸೊಪ್ಪು, ಕಾಶಿ ಸೊಪ್ಪು ಎಲ್ಲ ಸಿಕ್ತು, ಅದನ್ನೇ ಬಸ್ಸಾರು ಮಾಡಿ ಎತ್ಕೊಂಬಂದಿದ್ದೀನಿ. ಎಷ್ಟು ಮುದ್ದೆ ತಂದಿದ್ಯಾ? ನಾನು 4 ಮುದ್ದೆ ತಂದಿದ್ದೀನಿ ಮೇಡಮ್ಮ. ಓ ಹೌದಾ, ನಮ್ಗೆ ಸಿಕ್ತೈತೆ ಊಟ? ಅಯ್ಯೋ ತಿನ್ರಿ ಮೇಡಮ್ಮು, ನಾನೇನು ಬೇಡ ಅಂತೀನಾ? ತಿನ್ರಿ ಕೊಡ್ಲಾ? ಅಯ್ಯೋ ಸುಮ್ಮನೆ ಕೇಳಿದೆ, ಕೊಡೋಗಿ ಊಟ ಕೊಡೋಗಿ. ನಾಸಿರ್ ಕರ್ಕೊಂಡೋಗಿ ಅವ್ರನ್ನ ಸೆಲ್ಲತ್ರ. ಹೋಗಿ ಊಟ ಕೊಡೋಗಿ, ಬೇಗ ಬರಬೇಕಮ್ಮ. ಸರಿ ಸರ್, ಬಿರಿ, ನಾನು ಬರ್ತೀನಿ. ಪದ್ದಿ, ನಮ್ಮನ್ನು ಲಾಯರ್ನ ಕರ್ಕೊಂಬರ್ತೀನಿ ಅಂತ ಹೋಗಿ 1 ವಾರದ ಮೇಲೆ ಆಯಿತು. ಯಾಕೆ ಪದ್ದಿ ಬರೇ ಇಲ್ಲ? ಮನೆ ಹತ್ರಕ್ಕೆ ಹೋಗಿ ಕೇಳೋಕ್ಕಾಗಿಲ್ಲ? ಕೇಳಿದ್ನಿ ಹೋಗಿ, ಆಗಲ್ಲಮ್ಮ. 25 ಲಕ್ಷ ನಾನು ಎಲ್ಲಿಂದ ತರಲಿ? ಜಮೀನೆಲ್ಲ ಮಾರಿದ್ರು ಅಷ್ಟು ದುಡ್ಡು ಬರಲ್ಲ, ನನ್ನ ಕೈಲಾಗಲ್ಲಮ್ಮ. ನಾನು ನೋಡಿ ಯಾವ ಸಾಲ ಕೂಡ ಕೊಡ್ತಾರೆ, ವಯಸ್ಸಾಗೋಗೈತೆ ನಂಗೆ ಅಂತ ಹೇಳಿದ್ನು. ಎಂಥ ಕೆಲಸ ಮಾಡ್ತೇನೆ ನೋಡಿ ನೀನು. ಇದೆಲ್ಲ ಬೇಕಾಗಿತ್ತ ನಿಂಕ? ಒಂದಲ್ಲ ಅಂತ 2 ತಲೆ ಮೇಲೆ ಹಾಕೊಂಡು ಕೂತ್ಕೊಂಡಿದ್ಯಾ. ಆರಾಮಾಗಿ ಹೆಂಗೋ ಇದ್ರಿ, ಬೇಕಾಗಿತ್ತ ಇದು? ಹಂಗನ್ನ ನಮ್ಮ ಅಣ್ಣು ಅಣ್ಣು ಹಂಗೆ. నేను ಅದೇ ಕೆಲಸವಾಗಿ ಹೋಗಿದ್ನಿ ಕೇಳೋಣ ಅಂತ, ಆಗಲ್ಲ ಅಂದ್ಬಿಟ್ನು. ಇದೇನು ಬರೀ ಹಿಟ್ಟು ಮಾಡ್ಕೊಂಬಂದಿದ್ಯಾ? ಬೇರೆ ಏನೇನು ಮಾಡ್ಕೊಂಬರ್ಕಾಗಿಲ್ಲ? ಬೇರೆ ಏನದ ಏನೂ ಇಲ್ಲ ಮನೆಗೆ. ಬೋರಾಗ ಬೇರೆ ನೀರು ನಿಂತೋಗ್ತವೆ. ಇವ್ನು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಜೀವನ ಮಾಡಬೇಕು. ಏನು ಮಾಡೋದು?
ಅಲ್ಲಿ ಇಲ್ಲಿ ಸೊಪ್ಪು ಸದೆ ಇತ್ತು ತಂದು ಹಾಂ ಅಮ್ಮನ ಯಾರೋ ನುಚ್ಚು ಬೇಳೆ ಕಳ್ಕೊಟ್ಟಿದ್ಲು ಅದನ್ನ ಹಾಕಿ ಹಬ್ಬದ ಸಾರು ಮಾಡಿ ಎತ್ಕೊಂಬನ್ನಿ. ನಮ್ಮ ಪರಿಸ್ಥಿತಿ ಯಾರು ಕೇಳ್ಕೊಳ್ಳೋಣ. ನೀನೇನೋ ಮಾಡಬಾರ್ದು ಮಾಡಿಬಿಟ್ಟು ಇಲ್ಲಿ ಬಂದು ಸೇರ್ಕೊಂಬಿಟ್ಟೆ. ಊರಾಗಿನ ಜನ ನಾವು ಮಿಸಿಕ್ಕಂದ್ರೆ ಸಾಕು, ನಿನ್ನ ಗಂಡು ಜೈಲಾಗವನೆ ನಿನ್ನ ಗಂಡು ಜೈಲಾಗವನೆ ಅಂತ ಮಾತಾಡ್ತಾರೆ. ಒಂದೊಂದ್ಸತಿ ಎಲ್ಲ ಊರಾಕಂಡು ಸತ್ತೋಗ್ಬಿಡೋಣ ಅನಿಸ್ತೈತೆ. ಇಲ್ಲ ಸುಮ್ಮನೆ ಪದ್ದಿ, ಹಂಗೆಲ್ಲ ಮಾಡಬೇಡ, ಸುಮ್ಮನಿರು. ಏನು ಮಾಡ್ತೀಯ? ನಾನು ಮಾಡಿದ ತಪ್ಪಾಯ್ತು ಪದ್ದಿ, ತಪ್ಪಾಯ್ತು. ಯಾರ ಹತ್ರ ಏನೂ ಮಾತಾಡಂಗೆ ಇಲ್ಲ. ಎಲ್ಲರೂ ನಿನ್ನ ಗಂಡು ಜೈಲಾಗವನೆ ನಿನ್ನ ಗಂಡು ಜೈಲಾಗವನೆ ಮಾಡಬಾರ್ದು ಮಾಡಿಬಿಟ್ಟು ಅಂತಾರೆ. ಏನು ಮಾಡಬೇಕು ಅನ್ನೋದೇ ಅದಕ್ಕೆ ತೋರಿಸ್ತಾ ಇಲ್ಲ. ಯಾರ ಸಪೋರ್ಟು ಇಲ್ಲ ನಮ್ಮ ಕೈ. ಏನು ಮಾಡೋದು? ಒಟ್ಟಿಗೆ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ. 25 ಲಕ್ಷ ನಾನು ಎಲ್ಲಿಂದ ತರಲಿ ಹೇಳು? ನೀನು ಯೋಚನೆ ಮಾಡಬೇಡ. 25 ಲಕ್ಷ ಅಲ್ಲ 50 ಲಕ್ಷ ಹೋಗಲಿ, ನೀನು ನಾನು ಬಿಡಿಸ್ಕೊಂಡೇ ಹೋಗ್ತೀನಿ. ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ನಾನು ನಿನ್ನನ್ನು ಬಿಡಿಸ್ಕೊಂಡೇ ಹೋಗ್ತೀನಿ. ನಿನ್ನಂತೂ ಇಲ್ಲೇ ಅಂತೂ ಬಿಡಲ್ಲ ನಾನು. ಎಲ್ಲ ಬಿಡಿಸ್ಕೊಂಡು ಹೋದ್ಮೇಲೆ ತಿರ್ಗಾ ಸುಪ್ನಾತಿ ಹತ್ರಕ್ಕೆ ಹೋಗು. ಅವಳು ಹೇಳಿದ ಕೆಲಸ ಮಾಡು, ನೀನು ಹೇಳಿದ ಕೆಲಸ ಅವಳು ಮಾಡ್ತಾಳೆ. ಇಬ್ಬರು ಬಂದು ಜೈಲಾಗ ಕುತ್ಕೊಂಬಿಟ್ರೆ ಯಾಕೆ ನಿಂಗೆ ಬುದ್ಧಿ ಇಲ್ಲ? ಬುದ್ಧಿ ಇಲ್ಲ ನಿಂಕ? ಹಾಂ, ಹೀಗೆಲ್ಲ ಮಾಡಿಬಿಟ್ಟು ಬಂದು ಇಲ್ಲಿ ಕೂತಿದೆಯಲ್ಲ. ಅವಳೇನೋ ಬಿಡು ಸಂಗೀತ ಕೋಟ್ಯಾಧೀಶ್ವರ್ಲು, ಕೂತ್ಕೊಂಡು ತಿಂದರೂ ಕರಗಲ್ಲ ಅಷ್ಟದೆ. ನಾನೇನು ಮಾಡಲಿ? ಮಕ್ಕಳು ನೋಡ್ಕೊಂಡು ಎಲ್ಲೋಗ್ಲಿ ಎಲ್ಲೋಗ್ಲಿ ಹೇಳು? ಮನೆಗೆ ಒಂದು ವಿಳೆಕಾಳಿಲ್ಲ, ಸಕ್ಕರೆ ಇಲ್ಲ, ಒಂದು ಕಾದು ಬಿಡಿಲ್ಲ, ಅಕ್ಕಿ ಇಲ್ಲ. ಎತ್ತೋಗ್ಲಿ ಮಕ್ಕಳನ್ನ ಕರ್ಕೊಂಡು ನಾನು. ಬೇಕಾಗಿತ್ತ ಅವಳು ಸವಾಸನಿಕ? ಬೇಕಾಗಿತ್ತಾ? ಏನೋ ಆ ಸಂಗೀತನ ಕಟ್ಕೊಂಡಿದ್ದೆ. ಅವಳ ಜೊತೆಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗೋದಾಗಿತ್ತಲ್ಲ. ಹಾಂ, ಇವತ್ತು ಅವಳನ್ನೂ ಎದುರಾಕೊಂಡೆ. ಅವಳು ಒಬ್ಬಳನ್ನ ಎದುರಾಕೊಂಡು ತಿರುತ್ತಿದ್ರೆ ಇವತ್ತು ನಿನ್ನನ್ನು ನಿಮಿಷಗಳಾಗಿ ಬಿಡಿಸ್ಕೊಂಡು ಹೊರಟೋಗಿರೋಳು. ಒಂದು ನಿಮಿಷ ನಿನ್ನ ಇಲ್ಲಿ ಬಿಡ್ತಾ ಇರಲಿಲ್ಲ ಅವಳು. ನಿಮಿಷಗಳಾಗಿ ಬಿಡಿಸ್ಕೊಂಡು ಹೊರಟೋಗಿರೋಳು. 1 ಕೋಟಿ ಬೇಕಾದ್ರೆ ಖರ್ಚು ಮಾಡಿರೋಳು. ಅವಳನ್ನೇ ಕಳ್ಕೊಂಬಿಟ್ಟೆ ನೀನು, ಮಾಡಬಾರ್ದು ಕೆಲಸ ಮಾಡಿ. ಇನ್ನು ಅವಳು ನಿನ್ನ ಹೇಳಕ್ಕೆ ಕೂಡ ಬರಲ್ಲ ನೋಡ್ಕ. ಆ ಮಗುನ ಕೂಡ ಬಿಡಲ್ಲ ನಿನ್ನ ಹತ್ರಕ್ಕ. ತಿನ್ನು, ಎಷ್ಟು ಬೇಕು ಅಷ್ಟು ತಿನ್ನು. ನಾನೊಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದಾಗಿದ್ದ ತಕ್ಷಣ ನೀನು ಕರ್ಕೊಂಡೋಗ್ತೀನಿ. ತಿನ್ನು. ಏನು ಮಾಡ್ತಾ ಇದೀಯ ಪದ್ದಿ? ನನ್ನ ಹತ್ರ ಹೇಳು ಪದ್ದಿ. ಏನೋ ಮಾಡ್ತಾಯಿದ್ದೀನಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಮಾಡಬಾರ್ದು ಮಾಡಿದ್ರೆ ಆಗೋದು. ನಿನ್ನನ್ನು ಕಟ್ಕೊಂಡು ಹೋಗಿಲ್ಲ ಒಂದು ದಿವಸ ಕೂಡ ನೆಮ್ಮದಿ ಆಗಿಲ್ಲ. ಇದೇ ಆಗೋಯ್ತು ನನ್ನ ಗೋಳು. ಪದ್ದಿ, ನೀನು ಅಳ್ಬೇಡ ಪದ್ದಿ, ನನ್ನ ತಪ್ಪಾಗೋಯ್ತು ಪದ್ದಿ. ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಪದ್ದಿ. ನನ್ನ ತಪ್ಪಾಗೋಯ್ತು ಪದ್ದಿ. ಇನ್ನು ನನ್ನ ಜನ್ಮ ಇದ್ರೆ ಇಂಥ ತಪ್ಪು ಮಾಡಲ್ಲ ಪದ್ದಿ. ಅಳ್ಬೇಡ ನೀನು, ಅಳ್ಬೇಡ. ನೀನು ಹತ್ರ ನನ್ನ ಮನಸ್ಸು ತಡೆಯಲ್ಲ. ಅಳ್ಬೇಡ ನೀನು, ಆರಾಮಾಗಿರು. ನಾನು ಬಿಡಿಸ್ಕೊಳತ್ತೀನಿ ನಿನ್ನನ್ನು, ನಾನು ಬಿಡಿಸ್ಕೊಳತ್ತೀನಿ. ಯಾವನ್ ಬಿಡಿಸ್ಕೊಂಡು ಹೋಗಿದ್ರೆ ಏನಂತೆ? ನಾನು ಬಿಡಿಸ್ಕೊಳತ್ತೀನಿ ನಿನ್ನನ್ನು. ಬಮ್ಮ ಪದ್ಮಮ್ಮ, ಟೈಮ್ ಆಯಿತು. ಓ ಬನ್ನೇಣ, ಬನ್ನಿ. ತಿನ್ನು, ಎಷ್ಟು ಬೇಕಷ್ಟು ತಿನ್ನು. ಇನ್ನೊಂದು ದಿವಸ ಬರೋವಾಗ ಏನೇನು ಮಾಡ್ಕೊಂಬರ್ತೀನಿ. ಇವಾಗ ತಿನ್ನು, ಅಳ್ಬೇಡ, ತಿನ್ನು.